ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿ ಸ್ಮಿತಾ. ನನ್ನ ಸ್ಮಿತಾ ಶಿಶ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ದಿನನಿತ್ಯ ಪೂಜೆ ಮಾಡುವಂಥದ್ದಿದೆ. ಅದರಲ್ಲಿ ನಾವು ವೀಕಲ್ಲಿ ವಾರ ಅಂತ ನಾವು ಮಾಡ್ತೀವಲ್ಲ, ಆ ಒಂದು ವಿಡಿಯೋನ ನಾನು ನಿಮ್ಮೊಟ್ಟಿಗೆ ನನ್ನ ಒಂದು ಶನಿವಾರದ ದಿನದ ವಾರವನ್ನು ನಿಮ್ಮೊಟ್ಟಿಗೆ ನಾನು ಕಂಪ್ಲೀಟಾಗಿ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಎಲ್ಲ ಪೂಜೆ ಮಾಡ್ತೀನಿ, ಏನು ಮಾಡ್ತೀನಿ ಅಂತ. ಬಟ್ ಏನೂ ಇಲ್ಲ, ಸಿಂಪಲಾಗಿ ನಾನು ವ್ಲಾಗ್ ಥರ ಮಾಡಿರುವಂತಹ ವಿಡಿಯೋ ನಿಮ್ಮೊಟ್ಟಿಗೆ ಈ ವಿಡಿಯೋನ ನಾನು ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ ಫ್ರೆಂಡ್ಸ್. ಐ ಹೋಪ್ ಈ ವಿಡಿಯೋನ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾರೆ, ಖುಷಿ ಪಡ್ತಾರೆ ಅಂತ ಹೇಳಿ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಆ ವಿಡಿಯೋನ ನೋಡ್ಕೊಂಬರೋಣಲ್ಲ, ಬನ್ನಿ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಏನು ಈ ಅವತಾರದಲ್ಲಿ ಇದ್ದೀನಿ ಅಂತ ತಿಳ್ಕೊಂಡ ನಾನು ಇವತ್ತು ಚಿಕ್ಕದಾಗಿ ವ್ಲಾಗ್ ಮಾಡ್ತಾ ಇದ್ದೀನಿ. ಏನೇನು ಮಾಡ್ತೀನಿ ಅಂತ ನೋಡೋಣಲ್ಲ, ಬನ್ನಿ. ಫಸ್ಟ್ದಾಗಿ ಇವತ್ತು ನನಗೆ ಸಾಟರ್ಡೆ ಆಗಿರೋದ್ರಿಂದ ದೇವ್ರ ಸಾಮಾನು ತೊಳಿಬೇಕು, ಅದರಿಂದ ತೊಳಿತಾ ಇದ್ದೀನಿ. ಸಾಟರ್ಡೆ ನಮಗೆ ವಾರ, ಅದರಿಂದ ದೇವ್ರ ಸಾಮಾನು ಫಸ್ಟ್ ತೊಳ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಇವತ್ತು ದೇವ್ರ ಸಾಮಾನು ತೊಳ್ಕೊತಾ ಇದ್ದೀನಿ. ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ಹೇಗೆ ಪಳಪಳ ಆಯ್ತಾ ನೋಡಿ, ಎಷ್ಟು ಶೈನ್ ಆಗಿದಲ್ಲ. ಇವಾಗ ನೀಟಾಗಿ ಇದನ್ನು ಒರೆಸಿಟ್ಕೊಳ್ಳೋಣ ಅಂತ. ಒರೆಸಾದ ನಂತರ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡೋಕ್ಕೆ ರೆಡಿ ಆಗಿಬಿಡುತ್ತೆ. ದೇವರ ಸಾಮಾನೆಲ್ಲ ತೊಳೆದಾಯಿತು. ಇವಾಗ ಕುಂಕುಮ ಎಲ್ಲ ಇಟ್ಟು ದೇವರಿಗೆ ಪೂಜೆ ಮಾಡಬೇಕಾಗುತ್ತೆ. ಆದಷ್ಟು ಬೇಗ ಮಾಡಬೇಕು ಅಂತ ಇದ್ದೀನಿ, ಯಾಕಂದರೆ ಸಾಟರ್ಡೆ ಮಾರ್ನಿಂಗ್ ಬೇಗ ಮುಗಿಸ್ಬಿಡೋಣ ಪೂಜೆ ಅಂಥೇಳಿ. ಮತ್ತು ಬಾಕಿದ ಕೆಲಸ ಎಲ್ಲ ಮಾಡ್ಕೋಬೇಕು. ಓಕೆ, ಆಲ್ಮೋಸ್ಟ್ 3/4% ನಂದು ಕೆಲಸ ಮುಗಿದಿದೆ. ದೇವರ ಪೂಜೆ ಮಾಡಿದ್ರೆ ಎಲ್ಲ ರೆಡಿ ಆದಾಗೆ. ನೀವು ನೋಡ್ತಾ ಇರ್ಬೋದು, ದೇವ್ರ ಕೋಣೆದೆಲ್ಲ ತೆಗ್ದಿದ್ದೀನಿ. ಮತ್ತು ಇಲ್ಲಿ ಕ್ಲೀನ್ ಮಾಡೋಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡ್ಕೊಳ್ತೀನಿ. ಯಾಕಂದರೆ ಬಟ್ಟೆ ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಷ್ಟೇ, ಅಂದರೆ ಪರ್ಕಿ ಅಂಥದ್ದೆಲ್ಲ ಯೂಸ್ ಮಾಡಬಾರ್ದಲ್ಲ. ಅದಕ್ಕೆ ಇದಕ್ಕೋಸ್ಕರನೇ ದೇವ್ರ ಸಾಮಾನಿಗೆ ಸಪ್ರೇಟಾಗಿ ಇದನ್ನು ಯೂಸ್ ಮಾಡ್ಕೊಳ್ತೀನಿ. ಬ್ರಷು ಮತ್ತು ಈ ಮರನ ಅದು ಇಲ್ಲೇ ದೇವ್ರ ಕೋಣೆಗೆ ಒಳಗೆ ಇಟ್ಟಿರ್ತೀನಿ. ಓಕೆ, ಇವೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಇವಾಗ ಒದ್ದೆ ಮಾಡ್ಕೊಂಡಿರುವಂತಹ ಕಾಟನ್ ಕ್ಲಾತಲ್ಲಿ ನೀಟಾಗಿ ದೇವ್ರ ಫೋಟೋನ ಒರೆಸ್ಕೊತಾ ಇದ್ದೀನಿ. ಆಲ್ರೆಡಿ ನೀವು ನಮ್ಮ ಒಂದು ಆಂಜನೇಯನ ಫೋಟೋನ ಯಾವಾಗಲೂ ನನ್ನ ಒಂದು ವಿಡಿಯೋದಲ್ಲಿ ನೋಡ್ತಾ ಇರ್ತೀರ. ನೀವು ಇವಾಗ ಹತ್ತಿರದಿಂದ ತೋರಿಸ್ತಿದ್ದೀನಿ ನೋಡಿ. ದೇವರಿಗೆ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ದುರ್ಗಾ ಪರಮೇಶ್ವರಿ, ಕಟೀಲು ದುರ್ಗಾ ಪರಮೇಶ್ವರಿ ಫೋಟೋ ಇದು. ನೀವು ನೋಡ್ತಾ ಇರ್ಬೋದು, ತುಂಬ ಸತಿ ನೀವು ನನ್ನ ಒಂದು ವಿಡಿಯೋದಲ್ಲಿ ನೋಡಿರ್ತೀರಾ. ಇದು ಚಾಮುಂಡೇಶ್ವರಿ ಸ್ವರೂಪ ಅಂತಲೇ ಹೇಳ್ಬೋದು. ನನ್ನ ಬಾಲ್ಯದ ಫೇವರೇಟ್ ಆಗಿರುವಂತಹ ದೇವರು ಇದು. ಫೈನಲಿ ರೆಡಿ ಆಯಿತು. ಮೊದಲಿಗೆ ನಾನು ಎಲ್ಲ ದೇವರಿಗೂ ಕೂಡ ಚೆನ್ನಾಗಿ ಕೃಷ್ಣ ಕುಂಕುಮ ನಾಮಗಳನ್ನು ಕೂಡ ಇಟ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಅರ್ಶಿನ ಕುಂಕುಮ ನಾಮಗಳನ್ನು ಇಟ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ.
ಶಿವಲಿಂಗಕ್ಕೆ ಈ ರೀತಿ ನಾಮವನ್ನು ಹಾಕಿ ಇಡ್ತೀನಿ ನಾನು. ಅದೇ ರೀತಿ ಕುಂಕುಮವನ್ನು ಕೂಡ ಶಿವಲಿಂಗನಿಗೆ ಈ ರೀತಿ ನಾನು ಹಾಕ್ತೀನಿ. ಅದೇನೋ ಗೊತ್ತಿಲ್ಲ, ನಾಮವನ್ನು ಈ ರೀತಿ ಶಿವಲಿಂಗನಿಗೆ ಪೂರ್ತಿ ಹಾಕೋದ್ರಿಂದ ನನ್ನ ಮನಸ್ಸಿಗೊಂದು ಖುಷಿ ಕೊಡುತ್ತೆ. ಏನು ಶಿವನ ಲಿಂಗವನ್ನು ಪ್ರತ್ಯಕ್ಷವಾಗಿ ಶಿವನನ್ನೇ ನೋಡಿದಾಗ ಫೀಲ್ ಆಗುತ್ತೆ ನನಗೆ. ಈ ಲಿಂಗ ಮೈಸೂರಿಂದ ತಂದಿರುವಂಥದ್ದು, ಚಾಮುಂಡೇಶ್ವರಿ ಥರ ಆ ಮೈಸೂರಿಂದ ತಂದಿರುವಂಥದ್ದು. ನೆಕ್ಸ್ಟು ನಾನು ಇದು ಚೇಂಜ್ ಮಾಡಬೇಕಂದ್ರೂ ಕೂಡ ಅಲ್ಲಿಂದನೇ ತರಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ಒಂಚೂರು ಎಲ್ಲೋ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ, ಅದರಿಂದ ಮೈಸೂರಿಗೆ ಹೋದಾಗ ಖಂಡಿತವಾಗಿ ಶಿವನ ಲಿಂಗ ತಂದು ಅದನ್ನಿಟ್ಟು ಪೂಜೆ ಮಾಡಬೇಕಂತಿದ್ದೀನಿ. ಇದು ತುಂಬ ವರ್ಷದ ಹಳೆಯ ಶಿವಲಿಂಗ ನಾನು ಪೂಜೆ ಮಾಡ್ತಿರುವಂಥದ್ದು. ಇವಾಗ ದೇವರಿಗೆ ಮತ್ತು ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಶಿನ ಕುಂಕುಮ ನಾಮ ಎಲ್ಲ ಹಾಕಿ ಪೂಜೆ ಒಂದು ಮಾಡಬೇಕು. ಎಲ್ಲ ರೆಡಿ ಮಾಡ್ಕೊಂಡಿದ್ದು ಕೆಲಸ ಇದೆ, ಅದೆಲ್ಲ ಮಾಡಿಕೊಂಡು ರೆಡಿ ಮಾಡಿಕೊಂಡು ಪೂಜೆ ಫೈನಲ್ ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ ವಿಡಿಯೋದಲ್ಲಿ ನಿಮಗೆ. ಮತ್ತು ನಾನು ಕಳಸಕ್ಕೆ ಈ ರೀತಿ ಅಲಂಕಾರವನ್ನು ಅರಿಶಿನ ಮತ್ತು ಕುಂಕುಮದಲ್ಲಿ ಮಾಡ್ಕೊಳ್ತೀನಿ. ಯಾವಾಗಲೂ ನೋಡ್ತಾ ಇರ್ಬೋದು ನನ್ನ ವಿಡಿಯೋದಲ್ಲಿ ಈ ರೀತಿ ವಾರ ನಾನು ಮಾಡ್ಕೊಳ್ತೀನಿ. ಚೆನ್ನಾಗಿರುತ್ತೆ, ಒಂಥರ ಕಳೆ ಕಾಣುತ್ತೆ, ಅಮ್ಮನೇ ಕೂತಾಗಿ ಕಾಣುತ್ತೆ ಅನ್ನೋದು ನನ್ನ ಒಂದು ಫೀಲು ಅಷ್ಟೇ. ಗಂಗೆ ಚಮಚ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಜಲಸನ್ನಿಧಿಂ ಕುರು. ಸರ್ವಮಂಗಲಮಾಂಗಲ್ಯೇಷು ಸರ್ವಾಸಾಧಿಶರಣತ್ರಂ ದೇವಿ ನಾರಾಯಣೇ ನಮಸ್ತುತೆ ಸರಸ್ವತಿ ತುರ್ಭುಮರದೆ ಕಾಮರೂಪಿಣಿ ವಿದ್ಯಾರಂಭಂ ಕೃಷ್ಯಾಮಿ ಸಿದ್ಧಿರ್ಭವತು ಮೇ ಸಿದ್ಧ. ಎಷ್ಟು ಬೇಕೋ ಅಷ್ಟನ್ನೇ ಮಾತ್ರ ಇಟ್ಕೊಳ್ತೀನಿ, ವಾರ ಮಾಡೋದಲ್ವ. ಅದಕ್ಕೆ ನಾನು ಸ್ವಲ್ಪ ದೇವರ ಸಾಮಾನು ಇಟ್ಕೊತೀನಿ, ಅಂದರೆ ಬೇಗ ಕೂಡ ಪೂಜೆ ಆಗೋಗುತ್ತಲ್ವ. ಅದರಿಂದ ಆಯಿಲ್ ಖಾಲಿಯಾಗಿದೆ ಕೂಡ ಹಾಕೋಣ ಅಂತ. ಇದು ದೇವರಿಗೆ ತಗೊಂಡಂತಹ ಹೂವು. ದೇವರಿಗೆ ಇಟ್ಟು ರೆಡಿ ಮಾಡ್ಕೊಳ್ತೀನಿ.
ಅಮ್ಮನಿಗೆ ತುಂಬ ಇಷ್ಟ ರೋಸ್ ಅಂದರೆ, ಅದಕ್ಕೋಸ್ಕರ ಅಮ್ಮನಿಗೆ ಇಡ್ತಾ ಇದ್ದೀನಿ ರೋಸ್ನ. ಆಂಜನೇಯನಿಗೆ ತುಳಸಿ ಅಂದರೆ ಬಹಳ ಪ್ರಿಯವಾಗಿರೋದ್ರಿಂದ ನಾನು ತುಳಸಿಯನ್ನು ಕೂಡ ಇಡ್ತಾ ಇದ್ದೀನಿ. ಕೃಷ್ಣ ದೇವರಿಗೂ ಕೂಡ ಇಟ್ಟಿದ್ದೀನಿ. ಕೃಷ್ಣನಿಗೆ ಕೂಡ ತುಳಸಿ ಅಂದರೆ ಪ್ರಿಯವಾಗಿರುವಂಥದ್ದು. ಫೈನಲಿ ದೀಪವನ್ನು ನಾನು ಹಚ್ತಾ ಇದ್ದೀನಿ. ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇದು ತುಳಸಿಗೆ ತುಳಸಿಗೆ ದೀಪ ಈ ಥರ ಗೂಡು ಥರ ಮಾಡಿ ಇದರೊಳಗೆ ದೀಪವನ್ನು ಇಟ್ಟರೆ ಇದು ಗಾಳಿಗಾರಲ್ಲ. ಅದರಿಂದ ಫೈನಲಿ ಎಲ್ಲ ರೆಡಿಯಾಗಿದೆ, ನೋಡ್ತಾ ಇರ್ಬೋದು. ಇವಾಗ ಪೂಜೆ ಮಾಡ್ತೀನಿ. ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಾದ ನಂತರ ನಾನು ಪೂಜೆ ಮಾಡುವಾಗ ಈ ರೀತಿ ಆಂಜನೇಯರಾಗಲಿ ಯಾವ ವಾರದ ದಿನ ಯಾವ ದೇವರ ಒಂದು ಪೂಜೆ ಇರುತ್ತೆ ಆ ದೇವರದ ಒಂದು ಸ್ತೋತ್ರಗಳನ್ನ ಹಾಕ್ತೀನಿ. ಇದರಲ್ಲಿ ತುಂಬ ಹಾಡುಗಳಿದೆ, ಈ ಒಂದು ಫೋಟೋದಲ್ಲಿ ಸೆಟ್ ಮಾಡಿದ್ದಾರೆ. ಆದ್ದರಿಂದ ನಾನು ಈ ರೀತಿ ಒಂದು ಸ್ತೋತ್ರಗಳನ್ನು ಹಾಕಿ ಪೂಜೆ ಮಾಡ್ತೀನಿ. ನೀವು ನೋಡ್ತಾ ಇರ್ಬೋದು. मनोजवं मारुतत्रिलवेगं जितेन्द्रियं बुद्धिमतं वरिष्ठं मातात्मजं मानार्यतदूतं शरणं प्रपद्ये वन्दे वानार्यतकूटचक्रं दीपञ्जनेनं देदीप्यमानं च अस्तबीजारसकेटा पुस्तककुम्भाकुशाद्रिं काट्वाङ्गं पणिं भूरुहं सर्वारिदर्पपहं. ಮೊದಲನೇದಾಗಿ ನಾನು ಗಣೇಶನಿಗೆ ಪೂಜೆ ಮಾಡ್ತಾ ಇದ್ದೀನಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯಸಂಪ ನಿರ್ವಿಘ್ನಂ ಕುರುಮೇತಿ ಸರ್ವಕಾರ್ಯೇಷು ಸರ್ವದಾ ನಮೋ ನಮತೆ ನಮೋ ನಮತೆ ಹನುಮನ ಒಂದು ಪದಕ ಕೂಡ ಇದೆ, ಅದಕ್ಕೆ ಕೂಡ ನಾನು ಪೂಜೆ ಮಾಡ್ತಾ ಇದ್ದೀನಿ. ಇರ್ಬೋದು ಮಂಗಳಾರತಿಗೆ ಈ ರೀತಿ ನಾನು ಬತ್ತಿಯನ್ನು ಈ ರೀತಿ ಆಯಿಲಲ್ಲಿ ಅದ್ದಿ ಈ ರೀತಿ ಇಡ್ತೀನಿ. ಯಾಕಂದರೆ ಇದು ಎಳ್ಳೆಣ್ಣೆ ಹಾಕಿ ಇಡುವಂಥದ್ದು. ಯಾಕಂದರೆ ಇದು ತುಂಬಾ ಹೊಗೆ ಬಂದು ಈ ಥರ ದೇವ್ರ ಕೋಣೆ ಎಲ್ಲ ಕಪ್ಪು ಆಗಲ್ಲ, ಅದರಿಂದ ಗಲೀಜಂತ ಬೇಗ ಆಗಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಹೊಗೆಗಳು ಬರುತ್ತಲ್ವ, ಆವಾಗೆಲ್ಲ ಗೋಡೆ ಪ್ರತಿಯೊಂದು ಕೂಡ ಬ್ಲ್ಯಾಕ್ ಆಗುತ್ತೆ. ಅದರಿಂದ ನಾವು ಈ ರೀತಿ ಬತ್ತಿಯಲ್ಲಿ ಹಚ್ಚಿ ದೇವರಿಗೆ ಒಂದು ಪೂಜೆ ಮಾಡೋದು ಕೂಡ ತುಂಬ ಒಳ್ಳೆಯದು. ಕರ್ಪೂರಕ್ಕಿಂತ ಕರ್ಪೂರ ತುಂಬ ಒಳ್ಳೆಯದೇ. ಬಟ್ ನಾನು ಹೇಳೋದು ಈ ರೀತಿ ಪೂಜೆ ಮಾಡಿದ್ರೆ ನಿಮಗೆ ಒಂದು ಸ್ವಲ್ಪ ದೇವ್ರ ಕೋಣೆ ಎಲ್ಲ ತುಂಬ ಗಲೀಜಾಗಲ್ಲ ಅನ್ನೋದ್ರಿಂದ ನಾನು ಈ ರೀತಿ ಬತ್ತಿಯಲ್ಲೇ ಪೂಜೆ ಮಾಡ್ತೀನಿ. ಇದು ಕೂಡ ತುಂಬ ಶ್ರೇಷ್ಠವಾಗಿರುವಂಥದ್ದೇ. ದೇವಸ್ಥಾನದಲ್ಲಿ ಎಲ್ಲ ನೋಡ್ಬೋದು ಬತ್ತಿಯಲ್ಲೇ ಪೂಜೆ ಮಾಡ್ತಾರೆ, ಅದು ತುಂಬ ಒಳ್ಳೆಯದು ಕೂಡ. ಕರ್ಪೂರದಲ್ಲಿ ಪೂಜೆ ಮಾಡಿದ್ರು ಏನೂ ತೊಂದರೆ ಇಲ್ಲ, ಅವರವರಿಗೆ ಅನುಕೂಲಕ್ಕೆ ತಕ್ಕಂತೆ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಈ ರೀತಿ ನಾನು ಗುಂಡು ಬತ್ತಿಯಲ್ಲಿ ಯಾವಾಗಲೂ ಈ ರೀತಿ ಬತ್ತಿಯನ್ನು ನಾನು ಪೂಜೆ ಮಾಡ್ತೀನಿ. ಬತ್ತಿಯಲ್ಲೇ ಮಂಗಳಾರತಿಯನ್ನು ಮಾಡ್ತೀನಿ. ಫೈನಲಿ ಪೂಜೆ ಎಲ್ಲ ರೆಡಿಯಾಗಿದೆ. ನಾನು ಇವಾಗ ಮಂಗಳಾರತಿ ಮಾಡಬೇಕು, ಮಂಗಳಾರತಿ ಮಾಡ್ತೀನಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯಸಂಪ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಫಸ್ಟ್ ಗಣೇಶನಿಗೆ ಎಲ್ಲದಕ್ಕಿಂತ ಮೊದಲಾಗಿ ಪೂಜೆ ಮಾಡಬೇಕಾಗುತ್ತೆ. ಓಂ ಶ್ರೀರಾಮದೂತಾಯ ಆಂಜನೇಯ ವಾಯುಪುತ್ರ ವಿರಬಲ ಪರಕ್ಮಾಯ ಸೀತಾ ದುಃಖ ನಿವಲಂಕನಕರಣ ಕ್ಷಣ ಮಹಾಫಲನ ಸಬೋಲ ಹಲಸಕಲ ಬ್ರಹ್ಮಾಂಡ ವಿಚುರೂಪಾಯ ಸಪ್ತ ಸಮುದ್ರ ನಿಲಂಘನಾಯ ಪಿಂಗಳನ ನಾಮಿತ ಪರಕ್ಮಾಯ ದೃಷ್ಟಿವರಣ ದೃಷ್ಟಂತ ಸಂಜೀವಿನಿ ಸಂಜೀವಿತ ಲಕ್ಷ್ಮಾ ಮಹಾಕ್ತೇನ ಪ್ರಾಣದಾಯ ದಶಕಂಠ ವಿಧ್ವಂಸ ರಾಮೇಷ್ಠಾಯ ಪಂಚಮುಖಾನ್ಮಸ್ತೋತ್ರಂ ಸಂಪೂರ್ಣಂ. ಪೂಜೆಯೆಲ್ಲ ಆದ ಕೊನೆಗೆ ನಾನು ಕೈಯಲ್ಲಿ ಹಿಡ್ಕೊಂಡು ನಾನು ಮಾಂಗಲ್ಯಕ್ಕೆ ಅರ್ಶಿನ ಕುಂಕುಮ ಹಾಕ್ಕೊಳ್ತೀನಿ. ಬಟ್ ನಾನು ನಾನೇ ಸೆಲ್ಫ್ ಮಾಡ್ಕೊಳ್ಳೋದ್ರಿಂದ ನಾನು ಈ ರೀತಿ ಹಾಕ್ತೇನೆ ಅರ್ಶಿನ ಕುಂಕುಮ ನಿಮಗೆ ತೋರಿಸೋಕ್ಕೋಸ್ಕರ. ನೀವು ನೋಡ್ತಾ ಇರ್ಬೋದು, ಕೈಯಲ್ಲಿ ಹಿಡ್ಕೊಂಡು ಅರ್ಶಿನ ಕುಂಕುಮ ಹಾಕಿ ಮಾಂಗಲ್ಯಕ್ಕೆ ನಾವು ಪೂಜೆ ಮಾಡಬೇಕಾಗುತ್ತೆ. ಮುತ್ತೈದೆಯರಾಗಿದ್ದವರು ಖಂಡಿತವಾಗಿ ಈ ರೀತಿ ಪೂಜೆ ಮಾಡಿ. ಯಾಕಂದರೆ ಗಂಡನಿಗೆ ಆಯುಷ್ಯ ಆರೋಗ್ಯ ಭಾಗ್ಯ ಅವರಿಗೆ ಕೊಡಲಿ ಅಂತ ಹೇಳ್ಬಿಟ್ಟು, ಮತ್ತು
ನಾವು ಕೂಡ ಮುತ್ತೈದೆಯರಾಗಿ ಇರೋಕ್ಕೋಸ್ಕರ ಈ ರೀತಿ ಪೂಜೆ ನಾವು ಮಾಡ್ಕೊಳ್ಬೇಕಾಗುತ್ತೆ ಮಾಂಗಲ್ಯಕ್ಕೆ. ಇದು ನಾನು ತುಂಬ ದಿನದಿಂದ ನನ್ನ ಒಂದು ರೂಢಿ ಅಂತಲೇ ಹೇಳ್ಬೋದು. ಪ್ರತಿದಿನ ಪೂಜೆ ಮಾಡುವಾಗ ನಾನು ಈ ರೀತಿ ಮಾಂಗಲ್ಯಕ್ಕೆ ಪೂಜೆ ಮಿಸ್ ಮಾಡಿದೆ. ನಾನು ಈ ರೀತಿ ಪೂಜೆ ಮಾಡ್ತೀನಿ. ಈ ರೀತಿ ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ದೇವರು ಅವರಿಗೆ ಚೆನ್ನಾಗಿ ಇಟ್ಟಿರಲಿ ಅಂತ ಬೇಡ್ಕೊಳ್ತೀವಿ. ನಾವು ಕೂಡ ಮುತ್ತೈದೆಯರಾಗಿರುವಂತಹ ನಮ್ಮ ಒಂದು ಬೇಡಿಕೆ ಆಗಿರುತ್ತೆ ದೇವರಿಗೆ. ಹೆಣ್ಣಿಗೆ ಮುತ್ತೈದೆತನ ಅನ್ನೋದೇ ಬಹಳ ಮುಖ್ಯವಾಗಿರುವಂಥದ್ದು. ಗಂಡ ಇದ್ರೇ ಜೀವನ, ಹೆಣ್ಣು ತುಂಬ ಪವಿತ್ರಳಾಗಿರ್ತಾಳೆ ಅಂತಲೇ ಹೇಳ್ಬೋದು. ಅದರಿಂದ ನಾವು ಮಿಸ್ ಮಾಡದೆ ನಮ್ಮ ಒಂದು ಮಾಂಗಲ್ಯಕ್ಕೆ ನಾವು ಪೂಜೆ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ನಾವು ಅಂಗೈಯಲ್ಲಿ ಇಟ್ಕೊಂಡು ಅರ್ಶಿನ ಕುಂಕುಮ ಹಾಕಿ ಮಾಂಗಲ್ಯಕ್ಕೆ ಮಿಸ್ ಮಾಡದೆ ಪೂಜೆ ಮಾಡಿ. ಪ್ರತಿದಿನ ನೀವು ಪೂಜೆ ಮಾಡ್ತಾ ಇರುವಾಗ ಈ ರೀತಿ ಮಾಡಿದ್ರೆ ಗಂಡನಿಗೆ ಆಯುಷ್ಯ ಆರೋಗ್ಯ ಭಾಗ್ಯ ಮತ್ತು ಅವರಿಗೆ ಒಳ್ಳೆಯದು ದೇವರು ಮಾಡ್ತಾರೆ ಅನ್ನೋ ಒಂದು ಉದ್ದೇಶ. ಯಾವುದೇ ಒಂದು ಕಾರ್ಯ ಮಾಡ್ತಿರ್ಬೋದು, ವಿಘ್ನಗಳು ಬಂದಾಗ ಪರಮಾತ್ಮ ಕಾಪಾಡ್ತೆ ಅನ್ನುವಂತಹ ನಮ್ಮ ಒಂದು ನಂಬಿಕೆ ಅಂತಲೇ ಹೇಳ್ಬೋದು. ಇದು ನನ್ನ ಒಂದು ಸೆಲ್ಫಾಗಿ ಮಾಡಿಕೊಳ್ಳುವಂತಹ ಒಂದು ಪೂಜೆ ಅಂತಲೇ ಹೇಳ್ಬೋದು. ಯಾರು ಮಾಡ್ಕೊಳ್ತಾರೋ ಗೊತ್ತಿಲ್ಲ, ಬಟ್ ಪ್ರತಿಯೊಂದು ನನಗೆ ಬುದ್ಧಿ ತಿಳಿದಾಗಿಂದ, ನಾನು ಮದುವೆ ಆದಾಗಿಂದ ಈ ರೀತಿಯೇ ನಾನು ಡೈಲಿ ಪೂಜೆ ಮಾಡ್ಕೊಂಡು ಬರ್ತಾ ಇರ್ತೀನಿ. ನನ್ನ ಶನಿವಾರದ ವಾರದ ಪೂಜೆಯನ್ನು ಈ ರೀತಿ ನಾನು ಮಾಡಿದ್ದೇನೆ ಫ್ರೆಂಡ್ಸ್. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು, ಈ ರೀತಿ ನಾನು ವಾರದ ದಿನ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತೀನಿ. ಇಲ್ಲಿಗೆ ನನ್ನ ಒಂದು ವಿಡಿಯೋನ ಸ್ಟಾಪ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಟೊಮಟೊ ಬಾತ್ ಮಾಡಿದ್ದೆ, ನಾನು ಮಾರ್ನಿಂಗೇ ಮಾಡಿಬಿಡ್ತೀನಿ. ಫಸ್ಟು ಕೆಲಸ ನಂದು ತಿಂಡಿ ಮಾಡೋವಂಥದ್ದು, ಯಾಕಂದರೆ ಬೇಕೇ ಬೇಕಾಗಿರುತ್ತಲ್ವ, ಅದರಿಂದ ಎಲ್ಲ ಮಾಡಿ ರೆಡಿಯಾಗಿತ್ತು. ಇವಾಗ ಟೊಮಟೊ ಬಾತು ಪೂಜೆ ಎಲ್ಲ ಆಯಿತು, ತಿನ್ನೋಣ ಅಂತ ಹೇಳಿ ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಬ್ಯಾಟಿಂಗ್ ಮಾಡಬೇಕು ಟೊಮಟೊ ಬಾತನ್ನ. ಸೂಪರಾಗಿದೆ. ಮೊಬೈಲ್ ಸ್ವಲ್ಪ ಕ್ಲಾರಿಟಿ ಬರ್ತಾ ಇಲ್ಲ, ತುಂಬ ಬೆಳಕಿದೆ ಮನೆ ಒಳಗೋದ್ರಿಂದ. ಹಾಗೆಂತಲ್ಲ, ಸ್ವಲ್ಪ ಮೊಬೈಲ್ ಕ್ಲಾರಿಟಿನೇ ಕಮ್ಮಿ ನಮ್ಮದು. ಏನು ಮಾಡೋಕ್ಕಲ್ಲ, ಅದೆಲ್ಲ ಅಡ್ಜಸ್ಟ್ ಮಾಡಿ ವಿಡಿಯೋ ಮಾಡೋವಂಥದ್ದು. ಪೂಜೆ ಎಲ್ಲ ಆಯಿತು, ತಿಂಡಿ ತಿನ್ನಬೇಕಲ್ಲ, ಹೊಟ್ಟೆ ಹಸಿತಾಯಿತು. ಬೇಗ ಪೂಜೆ ಮಾಡಿ ತಿಂಡಿ ತಿಂತಾಯಿದ್ದೀನಿ. ಸೂಪರಾಗಿದೆ ಮತ್ತು ಟೊಮೆಟೊ ಬಾತ್. ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ತಪ್ಪಿದ್ರೆ ಪೂಜೆ ಕ್ರಮದಲ್ಲಿ ನನ್ನನ್ನು ಕ್ಷಮಿಸಿ ಅಂತ ತಿಳ್ಕೊಂಡು, ನಿಮ್ಗೆ ಏನಾದರೂ ಒಂದು ಸಜೆಷನ್ ಇದ್ದರೂ ಕೂಡ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮೂಲಕ ನೀವು ತಿಳಿಸ್ಬೋದು ಫ್ರೆಂಡ್ಸ್. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡು. ಇಷ್ಟ ಆಗಿದೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.